ಹಲೋ ಹಾಯ್ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಮದುವೆ ಆಗದೇ ಇರತಕ್ಕಂಥ ಲೇಡೀಸ್ಗಳು ಪ್ರೊಫೈಲ್ಗಳು ಕಳಿಸ್ತಾ ಹೋಗ್ತಾರೆ, ಅವರಿಗೆ ಒಳ್ಳೆಯ ವರ ಬೇಕು ಅಂತ. ಜೊತೆಗೆ ಆಂಟಿಗಳು ಗಂಡ ಇಲ್ಲದಂಥ ಸಮಯದಲ್ಲಿ ಕಾಲ್ನಲ್ಲಿ ಮಾತಾಡೋಕ್ಕೆ ಹುಡುಗನ್ನ ಹುಡುಕಾಟ ಮಾಡ್ತಿರ್ತಾರೆ. ನಿಮಗೇನಾದರೂ ಹೆಣ್ಣು ವರ ಬೇಕಿದ್ರೆ ಅಥವಾ ಆಂಟಿಗಳ ಪರಿಚಯ ಮಾಡಿಸ್ಬೇಕಂದ್ರೆ ನಿಮ್ಮ ಬಯೋಡಾಟಾ ವಿತ್ ಫೋಟೋನ ನಮಗೆ ಮೇಲ್ ಮಾಡಿ ಸ್ನೇಹಿತರೆ. ಪ್ರಸ್ತುತ ನಾವೇ ಖುದ್ದಾಗಿ ನಿಮಗೆ ಒಳ್ಳೆಯ ಪೇರ್ ಆಗುವಂಥ ಒಂದು ಹುಡುಗಿನ ಹುಡುಕಾಟ ಮಾಡಿಕೊಡ್ತೀವಿ. ನಮಗೆ ಇವತ್ತು ಸಮನ್ವಿ ಅಂತ ಬರೀ 26 ವರ್ಷದ ಒಬ್ಬ ಮಹಿಳೆಯವರು, ಅವರ ಫೋಟೋ ಸಮೇತ ನಾನು ವಿವರಣೆ ಕೊಡ್ತೀನಿ. ಯಾವುದೇ ಕ್ಲಾರಿಟಿ ಕೊಡ್ತೀವಿ, ಸುಮ್ಮನೆ ಯಾವುದೋ ಗೊಳ್ಳು ಹೇಳಿಬಿಟ್ಟು ಹೋಗೋದಲ್ಲ. 26 ವಯಸ್ಸಿನ ಸಮನ್ವಿ, ಬೇಗ ಮದುವೆ ಆಗಬೇಕು ಅಂತ ಇವರು ತೀರ್ಮಾನ ಮಾಡ್ಕೊಂಡಿರ್ತಾರೆ. ನೋಡೋದಕ್ಕೆ ಯಾವ ರೀತಿಯಲ್ಲಿದ್ದಾರೆ ನೋಡ್ಕೊಳ್ಳಿ. ಸ್ಲಿಮ್ ಆಗಿದ್ದಾರೆ, ಸಾರಿ ಕೂಡ ಹಾಕ್ಕೊಂಡಿದ್ದಾರೆ, ವೈಟ್ ಆಗಿದ್ದಾರೆ, ಆ್ಯಂಡ್ ಕೊರಳಲ್ಲಿ ಕೂಡ ಒಂದು ಒಳ್ಳೆಯ ಲಾಕೆಟ್ ಕೂಡ ಹಾಕ್ಕೊಂಡಿದ್ದಾರೆ. ಇವರು ವಾಸವಾಗಿರೋದು ಕೋಲಾರದಲ್ಲಿ. ಇವರ ಹೈಟ್ ಬಂದುಬಿಟ್ಟು 4.8 ಸೆಂಟಿಮೀಟರ್ ಇದೆ. ಇವರ ಕುಟುಂಬದಲ್ಲಿ ಬರೀ 3 ಜನ ಬಿಟ್ಬಿಟ್ಟು ಮತ್ತಾರೂ ಕೂಡ ವಾಸವಾಗಿಲ್ಲ ಅಂತ ಹೇಳಿರೋದು. ಒಂದು ವಿಭಕ್ತಿ ಕುಟುಂಬ, ಬೇರೆ ಯಾರೂ ಕೂಡ ಇವರ ಮನೆಯಲ್ಲಿ ವಾಸವಾಗಿಲ್ಲ. ಸಮನ್ವಿ ಅವರಿಗೆ ಬೇಗ ಮದುವೆ ಆಗಿಬಿಟ್ಟು ಲೈಫ್ನಲ್ಲಿ ಸೆಟಲ್ ಆಗಿರ್ತಕ್ಕಂಥ ಹುಡುಗನ ಜೊತೆ ಮದುವೆ ಆಗಿ ಆರಾಮಾಗಿರಬೇಕು ಅಂತ ತಲೆಯಲ್ಲಿದೆ. ಹಾಗಾಗಿನೇ ಬೇಗ ಗಂಡನ ಹುಡುಕಾಟ ಮಾಡ್ತಿರ್ತಾರೆ. ಇವ್ರನ್ನ ಇಷ್ಟ ಆಗಬೇಕಾಗಿರ್ತಕ್ಕಂಥ ಹುಡುಗನ ಹತ್ರ 4 ಪಾಯಿಂಟ್ಗಳಿರಬೇಕು. ಇವರ ಫೋಟೋ ನೋಡ್ಕೊಂಡ್ರೆ ಬನ್ನಿ ಅದರ ಕಡೆ ಹೋಗೋಣ. ಆ್ಯಂಡ್ ಒಳ್ಳೆಯ ಒಂದು ಸಂಸ್ಕಾರದ ಜೀವನದಿಂದ ಬಂದಿರತಕ್ಕಂಥದ್ದು ನಾನು. ಅವರು ಕೂಡ ಒಳ್ಳೆಯ ಒಂದು ಸಂಸ್ಕಾರ, ಯಾವುದೇ ಜಗಳ ಆಗಿರಲಿ ಆ್ಯಂಡ್ ಹಾಗೇನೆ ಇರಬೇಕು. ಅಂದರೆ ಪ್ರಸ್ತುತ ಇವರು ಒಳ್ಳೆಯ ಸಂಸ್ಕಾರದುಳ್ಳಂಥ ಮನೆಯಿಂದ ಬಂದಿರತಕ್ಕಂಥವ್ರಾಗಿದ್ದಾರಲ್ವ, ನೀವು ಕೂಡ ಹಾಗೆ ಇರಬೇಕು ಅಂತ ಹೇಳಿರೋದು. ಸೊ ನಂದೇ ಮನೆ, ನಂದೇ ಕಾರು ಇರೋದು, ನೀವು ಅದನ್ನೆಲ್ಲ ಕೂಡ ನೋಡ್ಕೊಂಡು ಹೋಗುವಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ಹುಡುಗ ಇರಬೇಕು. ತಂದೆಗೆ ವಯಸ್ಸು ಆಗಿದೆ ಪ್ರಸ್ತುತ, ಅವರ ಜವಾಬ್ದಾರಿ ಕೂಡ ನೀವು ಹೊತ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾರು ಬೇಕಿದ್ರೆ ಇದು ಮಾಡ್ಬೋದಾಗಿರುತ್ತೆ, ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಕೆಲಸ ಮಾಡಬೇಕು ಅಂದರೆ ತುಂಬ ಕಷ್ಟ ಅಂತ ಹೇಳಿದ್ದಾರೆ. ಇವೆಲ್ಲ ಪಾಯಿಂಟ್ಗಳು ನಿಮ್ಮ ಹತ್ರ ಅಪ್ಲೈ ಮಾಡಿಕೊಂಡು ನಾನೆಲ್ಲನೂ ಕೂಡ ನೋಡ್ಕೊಂಡು ಹೋಗ್ತೀನಿ ಅಂತ ಪ್ರಬಲ ನಿಮ್ಮ ಹತ್ರ ಶಕ್ತಿ, ಆ ಒಂದು ನಂಬಿಕೆ ಇತ್ತು ಅಂದರೆ ಬೇಗ ನಿಮ್ಮ ಜಿಮೇಲ್ ಐಡಿಯಿಂದ ಶ್ರೀ@gmail.comಗೆ ಮೇಲ್ ಹಾಕಿ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ನಿಮ್ಮ ಊರನ್ನು ತಿಳಿಸುವ ಮೂಲಕ ಅವರಿಗೆ ಇಷ್ಟ ಆಗಿದ್ದರು ಇಲ್ವೋ ಅಂತ ಅವರೇ ಖುದ್ದಾಗಿ ರಿಪ್ಲೈ ಕೊಡ್ತಾರೆ. ಇದೇ ನೋಡ್ಕೊಳ್ಳಿ, ಅವರು ನೀವು ನೋಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಮೊದಲನೇದಾಗಿರ್ತಕ್ಕಂಥದ್ದು ಕಾರು. ಆಮೇಲೆ ಅವರ ಒಂದು ಮನೆ ಜವಾಬ್ದಾರಿ ಅಂದರೆ ಅವರ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅಂತಂದರೆ 3 ಜನ, ಅವರ ತಂದೆ ತಾಯಿಯವರು ಜೊತೆಗೆ ಅವರೊಬ್ಬರು. ಸೊ ಏನೆಲ್ಲ ಬೇಕು ಮನೆಗೆ ಇಂಗ್ರೀಡಿಯೆಂಟ್ಸ್, ಆ್ಯಂಡ್ ಅದೇ ರೀತಿಯಾಗಿ ಒಂದು ಸಂಸಾರ ನಡೆಸೋದಕ್ಕೆ ಯಾವ ರೀತಿಯಲ್ಲೆಲ್ಲ ತಯಾರಿ ಮಾಡ್ಕೊಳ್ಬೇಕು. ಸೊ ಬರೀ ಊಟ ಮಾಡೋದು ಮಲ್ಕೊಳ್ಳೋದು ಅಷ್ಟೇ ಇರಲ್ಲ, ಎಲ್ಲನೂ ಕೂಡ ಮಾಡಬೇಕು. ಒಂದು ಕೆಲಸನೂ ಕೂಡ ಇಟ್ಕೊಂಡು ಪ್ರತಿಯೊಂದು ದುಡ್ಡು ವಿಚಾರ ಆಗಿರಲಿ, ಹಣಕಾಸಿನ ವಿಚಾರ ಆಗಿರಲಿ, ಈ ಒಂದು ಕಾರಿನ ಡೀಟೇಲ್ಸ್ ಆಗಿರಲಿ, ಸ್ವಲ್ಪ ಗದ್ದೆ ಇದ್ದರೆ ಗದ್ದೆ ವಿಚಾರ ಆಗಿರಲಿ, ಹೀಗೆ ಈ ರೀತಿಯ ಕೆಲವೊಂದಿಷ್ಟು ಆಸೆಗಳೇನಿರುತ್ತೆ ಅದೆಲ್ಲ ಕೂಡ ನೋಡ್ಕೊಂಡು ಹೋದರೆ ಮಾತ್ರ ನೀವು ಒಂದು ಹೆಸರನ್ನು ತೆಗೆದುಕೊಳ್ಳಲು ಸಾಧ್ಯ. ಸೊ ಹುಡುಕಾಡಿದ್ದಾರೆ, ಇಂಥವನ್ನ ಹುಡುಕಾಡಬೇಕಾಗಿತ್ತು, ನಾನು ಹುಡುಕಾಡಿದ್ರು ಕೂಡ ಈ ರೀತಿ ಸಿಗಲ್ಲ ಅಂತ ಮನೆಯವರು ಕೂಡ ಒಂದು ಜಲಸಿ ಫೀಲ್ ಆಗಬೇಕು, ಆ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೇಕಂತ ಇವರು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಕಾರ್ ಕೂಡ ಅಷ್ಟೇ ಚೆನ್ನಾಗಿ, ಅಷ್ಟೇ ಆಸಮ್ ಆಗಿ ಇದೆ ಸ್ನೇಹಿತರೆ. ನೋಡ್ಕೊಳ್ಳಿ ಮೇಲಿನ ಒಂದು ಟಾಪ್ ಮಾಡಲಲ್ಲಿ. ಆ್ಯಂಡ್ ಇದರ ಒಂದು ಟೈರ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಬ್ಲ್ಯಾಕ್ ಕಲರ್ ಟೈರ್ ಕಂಡೀಷನ್ ಕೂಡ ಇದೆ ಅಂತ ತಿಳಿಸಿದ್ದಾರೆ. ಹೇಳಬೇಕು ಅಂದರೆ ಇದರ ಬೆಲೆ ಬಂದುಬಿಟ್ಟು ಅಪ್ ಟು ಒಂದು 4 lakhs ಅಬೋವ್ ಇರ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಆ್ಯಂಡ್ ಈ ಕಡೆ ನೋಡೋದಾದರೆ ಇದರ ಒಳಗಿನ ಒಂದು ಇಂಗ್ರೀಡಿಯೆಂಟ್ಸ್, ಒಳಗಡೆ ಇರ್ತಕ್ಕಂಥ ಕೆಲವೊಂದಿಷ್ಟು ಪಾರ್ಟ್ಸ್ಗಳನ್ನು ನೋಡ್ಕೊಳ್ಳಿ. ಅವರಿಗೆ ಏನಕ್ಕೆ ಇಷ್ಟ ಆಗಿದೆ ಅನ್ನೋದು ಈ ಒಂದು ಪಾರ್ಟ್ಸ್ ಮೂಲಕನೇ ಗೊತ್ತಾಗುತ್ತೆ ನಿಮಗೆ. ಯಾಕಂದರೆ ಈ ಒಂದು ಸಿಸ್ಟಮ್ ಏನಿದೆ ವೆರಿ AC ಕಂಟ್ರೋಲರ್ ಆಗಿರ್ತಕ್ಕಂಥ ಸ್ಪೇಸು. ಆ್ಯಂಡ್ ಇಲ್ಲಿ ಒಂದು ಸಾಂಗ್ ಕಂಟ್ರೋಲ್ ಮಾಡ್ಬೋದು, AC ಕಂಟ್ರೋಲ್ ಮಾಡ್ಬೋದು, ಜೊತೆಗೆ ಗ್ಲಾಸಿನ ಒಂದು ಕಂಟ್ರೋಲ್ ಮಾಡ್ಬೋದು, ಈ ಒಂದು TV ಕಂಟ್ರೋಲ್ ಕೂಡ ಮಾಡ್ಬೋದು. ಆ ರೀತಿಯಲ್ಲಿ ಈ ಒಂದು ಸ್ಟೇರಿಂಗ್ನಲ್ಲಿನೇ 4 ರಿಂದ 5 ಆಗಿರ್ತಕ್ಕಂಥ ಆಫರ್ ಕೊಟ್ಟಿದ್ದಾರೆ. ಅದು ಬಂದುಬಿಟ್ಟು ಬೆಸ್ಟ್ ಆಫ್ ಬೆಸ್ಟು. ಇನ್ನು ಗೇರ್ ಸಿಸ್ಟಮ್ ಕೂಡ ನೋಡ್ಕೊಳ್ಬೋದು. ಎಲ್ಲ ಗಾಡಿಗಳಿಗೂ ತುಂಬ ದೊಡ್ಡದಾಗಿರ್ತಕ್ಕಂಥ ಗೇರ್ ಕೊಡ್ತಾರೆ, ಬಟ್ ಇದರಲ್ಲಿ ಚಿಕ್ಕದಾಗಿರ್ತಕ್ಕಂಥ ಗೇರ್ ಕೊಟ್ಟರು ಅಷ್ಟೇ ಸಿಸ್ಟಮೆಟಿಕ್ ಆಗಿ, ಅಷ್ಟೇ ಆಸಮ್ ಆಗಿ ಇದರಲ್ಲಿ ಕೊಟ್ಟಿದ್ದಾರೆ. ಅದು ಒಂದು ಒಳ್ಳೆಯ ಆಫರ್ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಸೊ ಇದು ಅವ್ರ ಹತ್ರ ಇರ್ತಕ್ಕಂಥ ಕಾರು ಆ್ಯಂಡ್ ಅವರ ಆಸ್ತಿ, ಜೊತೆಗೆ ಅವರು ಎಲ್ಲಿರೋದು ಆ್ಯಂಡ್ ಏನೆಲ್ಲ ಕೆಲಸ ಮಾಡ್ತಿದ್ದಾರೆ, ಅವರನ್ನು ನೀವು ಇಷ್ಟ ಆಗಬೇಕು ಅಂದರೆ ಏನೆಲ್ಲ ಮಾಡಬೇಕು, ಪ್ರತಿಯೊಂದು ಮಾಹಿತಿ ಹೇಳಿದ್ದೇನೆ. ಇವಾಗ ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವ ಮೂಲಕ ಅವರು ನಿಮಗೆ ಇಷ್ಟ ಆಗಿದ್ದರು ಇಲ್ವೋ ಅಂತ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.